ನಗರದ ವಿಜಯನಗರದಲ್ಲಿರುವ ಟೈಮ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಹಾಸನದಲ್ಲಿ ಪ್ರಥಮ ಬಾರಿಗೆ ಕ್ರಿಕೆಟ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಖೋ-ಖೋ, ವಾಲಿಬಾಲ್ ಹಾಗೂ ಕಬಡ್ಡಿ ತರಬೇತಿ ಕೊಡಲಾಗುತ್ತಿದ್ದು, ಡಿಸೆಂಬರ್ 14ರಿಂದ ಶನಿವಾರ ಬೆಳಗ್ಗೆ 8 ಗಂಟೆಗೆ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆ ಆಗಲಿದೆ ಎಂದು ಟೈಮ್ಸ್ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿ ಟೈಮ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತನ್ನ ಹೊಸ ಸಹೋದ್ಯೋಗವನ್ನು ಹಾಸನದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸುತ್ತಿದೆ. ಕ್ರೀಡೆ ಕೇವಲ ಸ್ಪರ್ಧೆಯಲ್ಲ, ಸೌಹಾರ್ದತೆ, ಸ್ಥಿತಿಸ್ಥಾಪಕತ್ವ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಂಬಂಧಿಸಿದೆ. ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಇದು ಪರಿಶ್ರಮ, ಸಮರ್ಪಣೆ ಮತ್ತು ಕ್ರೀಡಾ ಮನೋಭಾವದಂತಹ ಮೌಲ್ಯಗಳನ್ನು ತುಂಬುತ್ತದೆ ಎಂದರು. ಇದು ಮೈದಾನದಲ್ಲಿ ಮತ್ತು ಹೊರಗೆ ಎರಡೂ ಯಶಸ್ಸಿಗೆ ಅವಶ್ಯಕವಾಗಿದೆ. ನಮ್ಮ ಸಂಜೆಯ ತರಬೇತಿ ತರಗತಿಗಳು ಅನುಭವಿ ತರಬೇತುದಾರರ ನೇತೃತ್ವದಲ್ಲಿ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ವೃತ್ತಿಪರ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಒದಗಿಸುತ್ತದೆ. ಈ ತರಗತಿಗಳು ಆರಂಭಿಕರಿಂದ ಹಿಡಿದು ಮುಂದುವರೆದ ಆಟಗಾರರವರೆಗೆ ಎಲ್ಲ ಕೌಶಲ್ಯ ಮಟ್ಟದ ವಿದ್ಯಾರ್ಥಿಗಳನ್ನು ಪೂರೈಸುತ್ತವೆ. ತರಬೇತಿ ನೀಡುವ ಕ್ರೀಡೆಗಳೆಂದರೆ ಕ್ರಿಕೆಟ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಖೋ-ಖೋ, ವಾಲಿಬಾಲ್, ಕಬಡ್ಡಿಗಳಾಗಿದೆ. ತರಬೇತಿ ನೀಡುವ ಸಮಯ ಸಂಜೆ 4:30ರಿಂದ 6:30, ಸೋಮವಾರದಿಂದ ಶುಕ್ರವಾರ ಸಂಜೆ 4ರಿಂದ 6. ಶನಿವಾರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಕಂಡುಕೊಳ್ಳಲು, ಅವರ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಕ್ರೀಡೆಯಲ್ಲಿ ಉತ್ಸಾಹವನ್ನು ಬೆಳೆಸಲು ಈ ಅವಕಾಶವನ್ನು ಬಳಸಿಕೊಳ್ಳಲು ತಾವು ಪ್ರೋತ್ಸಾಹಿಸುತ್ತೇವೆ ಎಂದರು. ಪೋಷಕರೇ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರಬೇಕು. ಒಟ್ಟಾಗಿ ನಾವು ಈ ಬೆಳವಣಿಗೆಯ ಪ್ರಯಾಣವನ್ನು ಸೌಹಾರ್ದತೆ ಮತ್ತು ಶ್ರೇಷ್ಠತೆಯೊಂದಿಗೆ ಪ್ರಾರಂಭಿಸೋಣ ಎಂದು ಹೇಳಿದರು. ಕ್ರೀಡೆ ತರಬೇತಿ ನಡೆಯುವ ಸ್ಥಳ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ, ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲಾ ಆವರಣ, ವಿಜಯನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844460444 9964666060 8050686647 9008556541 ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಇನ್ನೊಂದು ಒಳ್ಳೆ ನಿರ್ಧಾರ ಮಾಡೋದಿಲ್ಲ, ಒಂದು ವಿಮೆನ್ಸ್ ಇಂದ ಅಥವಾ ಗರ್ಲ್ಸ್ ಟೀಮ್ ಮಾಡಬೇಕು ಅಂತ ಹೇಳಿ, ಫುಟ್ಬಾಲ್ ಗರ್ಲ್ಸ್ ಟೀಮ್, ಕ್ರಿಕೆಟ್ ಅನ್ನ ಮಾಡಬೇಕು ಅನ್ನೋದು ಮೇಜರ್ ಕನ್ಸರ್ನ್ ಆಗಿದೆ. ಹೆಣ್ಮಕ್ಳುಗಳು ಕೂಡ ಈಗ ಹೆಚ್ಚು ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ. ಸೊ ಈ ಕಾರಣಕ್ಕೋಸ್ಕರ ಶಾಲೆಯಿಂದನೇ ಮಕ್ಕಳು ಈ ತರ ಬಡ್ಡಿಂಗ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ನಾಳಿನಿಂದಲೇ ಅವರು ಎಲ್ಲಾ ತರಹದ ಓವರ್ ಆಲ್ ಡೆವಲಪ್ಮೆಂಟ್ ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಆಸ್ ಅ ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಪ್ರಾಕ್ಟಿಕಲ್ ಅನುಭವದಿಂದ ಈ ಮಾತುಗಳನ್ನ ಹೇಳ್ತಿದ್ದೀನಿ. ಯಾವ್ದೋ ಆರ್ಟಿಕಲ್ ಓದಿ ಅಥವಾ ಯಾವ್ದೋ ಡಾಕ್ಟರ್ ಹೇಳಿದ್ರು ಅಂತ ಹೇಳ್ತಿಲ್ಲ, ನನ್ನ ಸ್ವಯಂ ಅನುಭವದಿಂದ ನಾನು ಹೇಳ್ತಿದ್ದೀನಿ. ಸೊ ಯಾವುದೇ ಪರ್ಸನ್ ಈ ಫಿಸಿಕಲಿ ಫಿಟ್ನೆಸ್ ಇರುವಂತವ್ರು ಸಾಧಿಸುವ ಸಂಖ್ಯೆ ಹೆಚ್ಚು. ಅವರಲ್ಲಿ ಉತ್ಪತ್ತಿ ಆಗುವಂತ ಪಾಸಿಟಿವ್ ಹಾರ್ಮೋನ್ಸ್ ಆಗಿರ್ಬೋದು, ಫಿಸಿಕಲಿ ಸಪೋರ್ಟಿವ್ ಮಾಡೋದಾಗಿರ್ಬೋದು, ಮೆಂಟಲಿ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಬೋದು, ಇದು ನಾನೇ ಕಂಡುಕೊಂಡಿದ್ದೀನಿ. ನನ್ನ ಒಂದು ಪರ್ಸನಲ್ ಅನುಭವದಿಂದನೇ ಮಕ್ಕಳುಗಳಿಗೆ ಬೇಕು ಅನ್ನೋ ಉದ್ದೇಶಕ್ಕೆ ಈ ಸ್ಪೋರ್ಟ್ಸ್ ಅಕಾಡೆಮಿ ಪ್ರಾರಂಭ ಮಾಡ್ತಿದ್ದೀನಿ. ಆದಷ್ಟು ಕೂಡ ದಯವಿಟ್ಟು ಇದಕ್ಕೆ ಹೆಚ್ಚು ಪ್ರಚಾರ ಕೊಡಿ. ಒಳ್ಳೆ ವಿಚಾರಗಳು, ಎಲ್ಲಾ ಮಕ್ಕಳು ಆಟ ಆಡ್ಬೇಕು ಅನ್ನೋದಷ್ಟೇ. ನಾವಿಲ್ಲಿ ಯಾವುದೋ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ನ ಸ್ಪೋರ್ಟ್ಸ್ ಪರ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಎರಡನೇ ಆಪ್ಷನ್ ಆಗಿರುತ್ತೆ. ಸೊ ನನ್ನ ಮೂಲ ಉದ್ದೇಶ ಇದ್ರ ಮಾಡೋದು ಮಕ್ಕಳು ಫಿಟ್ ಆಗ್ಬೇಕು ಅನ್ನೋದಷ್ಟೇ ನನ್ನ ಕನಸು, ಅದು ನನ್ನ ಮೂಲ ಉದ್ದೇಶ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿನಯ್, ದರ್ಶನ್, ಅರ್ಜುನ್, ರಮೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.